ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಸುಬೂಸ್ ಪಾರ್ಟ್ ಟು ಫೈಂಡ್ ಸೀರೀಸ್. ಇವತ್ತು ನಾವು ಭಾಳ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡೋಣ. ಅದು ಬಂದು ಲೈಫ್ ಇನ್ಶೂರೆನ್ಸ್ ಬಗ್ಗೆ. ಅಂದರೆ ಯಾವ ರೀತಿ ನಾವು ಮಿಸ್ಟೇಕ್ಸ್ನ ಅವಾಯ್ಡ್ ಮಾಡಬೇಕು, ನಾವು ಲೈಫ್ ಇನ್ಶೂರೆನ್ಸ್ ಮಾಡಿಸ್ಬೇಕು ಅಂತಂದಾಗ. ಸೊ ಇಲ್ಲಿ ಏನು ಮಾಡ್ತೀವಿ ನಾವು, ಲೈಫ್ ಇನ್ಶೂರೆನ್ಸ್ ಅಂತಂದರೆ ನಾವು ತಗೊಳ್ಳೋ ರೀಸನ್ ಬಂದು ರಿಸ್ಕ್ನ ಮಿಟಿಗೇಟ್ ಮಾಡೋದು. ರಿಸ್ಕ್ ಅಂತಂದ್ರೇನು, ಒಂದು ಜೀವ ಇಲ್ಲದೇ ಇದ್ದಾಗ ಆ ಜೀವದ ಮೇಲೆ ಯಾರ್ಯಾರು ಡಿಪೆಂಡ್ ಆಗಿರ್ತಾರೋ ಅವ್ರ ಲೈಫ್ ಹೇಗಿರುತ್ತೆ ಅಂತ. ಯಾಕೆಂದರೆ ನಾವೆಲ್ಲರೂ ಹುಟ್ಟಿದಾಗಲೇ ಎಕ್ಸ್ಪೈರಿ ಡೇಟ್ ಜೊತೆ ಬಂದುಬಿಡ್ತೀವಿ. ಸೊ ಡೆತ್ ಈಸ್ ನಾಟ್ ದಿ ರಿಸ್ಕ್. ದ ರಿಸ್ಕ್ ಈಸ್ ಆಫ್ಟರ್ ಡೆತ್ ಆಫ್ ಅರ್ನಿಂಗ್ ಮೆಂಬರ್. ಅವ್ರ ಮೇಲೆ ಡಿಪೆಂಡ್ ಆಗಿರೋರು ಅಲಾಂಗ್ ವಿತ್ ದಿ ಎಮೋಷನಲ್ ಸ್ಟ್ರೆಸ್, ಅವರು ಫೈನಾನ್ಷಿಯಲ್ ಸ್ಟ್ರೆಸ್ನ ಕೂಡ ಹೇಗೆ ಮ್ಯಾನೇಜ್ ಮಾಡ್ತಾರೆ ಅಂತ. ಅದಕ್ಕೋಸ್ಕರ ನಾವು ಈ ರಿಸ್ಕ್ನ ಹೇಗೆ ಮಾಡಬೇಕು, ನಾವು ಮಿಟಿಗೇಟ್ ಮಾಡಬೇಕು. ಮಿಟಿಗೇಟ್ ಅಂತಂದರೆ ಅರ್ನಿಂಗ್ ಮೆಂಬರ್ ಎಷ್ಟು ಸಾಧ್ಯವೋ ಅಷ್ಟು ಇನ್ಶೂರೆನ್ಸ್ನ ತೊಗೊಬೇಕಾಗತ್ತೆ. ಅಂದರೆ ಅವರು ಬರೀ ಡೆತ್ ಆದಾಗ ದುಡ್ಡು ಬರಬೇಕು, ಆ ರೀತಿ ನಾವು ತೊಗೊಬೇಕು ಇನ್ಶೂರೆನ್ಸ್ನ. ನಾವು ಮಿಸ್ಟೇಕ್ಸ್ನ ಅವಾಯ್ಡ್ ಮಾಡಬೇಕಾಗಿರೋದು ನಂಬರ್ 1 ಬಂದು ಎಂಡೋಮೆಂಟ್ ಪಾಲಿಸಿ. ಯಾಕೆಂದರೆ ಅದು ನಮಗೆ ತುಂಬ ಕವರೇಜ್ ಕೊಡೋದಿಲ್ಲ. 20 ಇಯರ್ಸ್ ನೀವು ವೆಯ್ಟ್ ಮಾಡಿದ್ಮೇಲೂ ನಿಮ್ಗೆ 10 ಲಕ್ಷ ಬಂತು ಅಂದರೆ 10 ಲಕ್ಷಕ್ಕೆ ವ್ಯಾಲ್ಯೂ ಇರೋದಿಲ್ಲ. ಸೊ ಎಂಡೋಮೆಂಟ್ನ ನಾವು ಅವಾಯ್ಡ್ ಮಾಡಬೇಕು. ಸೆಕೆಂಡ್ ಬಂದು ಮನಿ ಬ್ಯಾಕ್ ಪಾಲಿಸಿ. ನೀವು ಇನ್ವೆಸ್ಟ್ ಮಾಡಿರೋ ದುಡ್ಡಲ್ಲಿ ನಿಮ್ಗೆ ರಿಟರ್ನ್ಸ್ ಬರ್ತಿದೆ ಅಂತಂದರೆ ಅದು ನಾಟ್ ದ ರೈಟ್ ಇನ್ವೆಸ್ಟ್ಮೆಂಟ್. ಯಾಕೆಂದರೆ ಎಲ್ಲದರಲ್ಲೂ ನಾವು ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಹುಡುಕೋಕ್ಕಾಗಲ್ಲ. ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ನಾವು ಹುಡ್ಕಕ್ಕೆ ಸ್ಟಾರ್ಟ್ ಮಾಡಿದ್ರೆ ಲೈಫ್ ಇನ್ಶೂರೆನ್ಸಲ್ಲಿ ಭಗವಂತ ನಮಗೆ ಒಳ್ಳೆ ರಿಟರ್ನ್ಸ್ ಕೊಡಪ್ಪ, ನಾನು ಇದರಲ್ಲಿ ದುಡ್ಡು ಹಾಕಿದ್ದೀನಿ ಅಂತಂದರೆ ಆ ರಿಟರ್ನ್ ಬರೋದು ಡೆತ್ ಆದಮೇಲೆ. ಸೊ ಹುಷಾರಾಗಿರ್ಬೇಕು ನಾವು ಆ ಥರ ಕೇಳಬಾರ್ದು. ಸೊ ರಿಸ್ಕ್ ಮಿಟಿಗೇಷನ್ ಮಾಡಿದಾಗ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಎಕ್ಸ್ಪೆಕ್ಟ್ ಮಾಡಬಾರ್ದು ಅಲ್ಲಿ. ಸೊ ನಂಬರ್ 3 ಬಂದು ಯೂನಿಟ್ ಲಿಂಕ್ಡ್ ಇನ್ಶೂರೆನ್ಸ್ ಪ್ಲ್ಯಾನ್. ಅಂದರೆ ನಾವು ಕಟ್ಟೋ ದುಡ್ಡಲ್ಲಿ ಅವರು ಅದನ್ನು ಮ್ಯೂಚುವಲ್ ಫಂಡ್ಸ್ ಯೂನಿಟ್ಸೋ ಸ್ಟಾಕ್ಸೋ ಏನೋ ತೊಗೊಬೋದು. ಅದನ್ನು ನಾವು ಅವಾಯ್ಡ್ ಮಾಡಬೇಕು. ಅಂದರೆ ಇನ್ಶೂರೆನ್ಸ್ ಈಸ್ ಓನ್ಲಿ ಫಾರ್ ಇನ್ ಕೇಸ್ ಆಫ್ ಡೆತ್ ಎಷ್ಟು ಬರುತ್ತೆ ಅಂತ ನಾವು ನೋಡಬೇಕು. ಅದನ್ನು ಇನ್ವೆಸ್ಟ್ಮೆಂಟ್ಗೆ ನಾವು ಮಾಡಬಾರ್ದು. ಒಂದು ಇಲ್ಲಿ ನಾವು ಇನ್ವೆಸ್ಟ್ ಮಾಡ್ತಿರೋದು ಇಲ್ಲಿ ರಿಸ್ಕ್ ಮಿಟಿಗೇಟ್ ಮಾಡೋದಕ್ಕೆ. ಯುಲಿಪ್ ಏನು ಹೇಳೋದು, ಅದನ್ನು ಇನ್ವೆಸ್ಟ್ ಮಾಡ್ತೀನಿ ಅಂತ. ಇದನ್ನು ಅವಾಯ್ಡ್ ಮಾಡಬೇಕು. 3 ಮಿಸ್ಟೇಕ್ಸ್: ಎಂಡೋಮೆಂಟ್, ಮನಿ ಬ್ಯಾಕ್ ಆ್ಯಂಡ್ ಯುಲಿಪ್. ಈ 3 ಮಿಸ್ಟೇಕ್ಸ್ ನಾನು ಮಾಡಿದ್ದೀನಿ. ಸೊ ಆದರೆ ಒಂದು 15 ವರ್ಷದಿಂದ ನಾನು ಇದನ್ನೆಲ್ಲನೂ ಹೋಗಿ ಸರೆಂಡರ್ ಮಾಡಿ ನನಗೆ ಸಾರಿ ಕೇಳಿಕೊಂಡು ಇದರಿಂದ ಆಚೆ ಬಂದೆ. ಅದು ಸ್ವಲ್ಪ ಲಾಸ್ ಆಗಿರ್ಬೋದು, ಏನೇ ಇರ್ಬೋದು, ಆಚೆ ಬಂದೆ. ಇದೆಲ್ಲದಕ್ಕೂ ಮೀರಿ 4ನೇದೊಂದಿದೆ, ಅದು ಕ್ರೈಮ್. ಆ ಕ್ರೈಮ್ ಏನು ಅಂತಂದರೆ, ಅರ್ನಿಂಗ್ ಮೆಂಬರ್ ಅಲ್ಲದೇ ಇರೋರ ಮೇಲೆ ನಾವು ಎಮೋಷ್ನಲಾಗಿ ಇನ್ಶೂರೆನ್ಸ್ ಮಾಡಿಸೋದು. ಅಂದರೆ ಮಗು ಹುಟ್ಟಿದೆ, ಮಗು ಮೇಲೆ ಇನ್ಶೂರೆನ್ಸ್ ಮಾಡಿಸೋಣ, ಅಥವಾ ನಾನ್ ಅರ್ನಿಂಗ್ ವೈಫ್ ಇದ್ದಾಗ ವೈಫ್ ಮೇಲೆ ಇನ್ಶೂರೆನ್ಸ್ ಮಾಡಿಸೋದು. ಇಲ್ಲಿ ಏನಾಗುತ್ತೆ ಅಂದರೆ, ಅರ್ನಿಂಗ್ ಮೆಂಬರ್ ಇಲ್ಲದೇ ಇದ್ದಾಗ ಆ ಮಗುಗಾಗಲಿ ಅಥವಾ ವೈಫ್ಗಾಗಲಿ ಅವ್ರಿಗೆ ಆ ಇನ್ಶೂರೆನ್ಸ್ ಪ್ರೀಮಿಯಂ ಕಟ್ಟೋದಕ್ಕೂ ದುಡ್ಡಿರೋದಿಲ್ಲ. ನಾವು ಆ ರೀತಿ ಯೋಚನೆ ಮಾಡಬೇಕು. ಸಪೋಸ್ ಆ ಮಗುಗೆ ಇನ್ಶೂರೆನ್ಸ್ ಮಾಡಿಸಿದಾಗ ಏನೋ ಆಗಿ ಆ ಮಗು ಮರಣ ಹೊಂದಿದ್ರೆ ಅದರಲ್ಲಿ ಬರೋ ದುಡ್ಡಲ್ಲಿ ನಾವು ಬದುಕೋ ಕೆಲಸ ಇಲ್ಲ. ಯಾಕೆಂದರೆ ನೀವು ಆಲ್ರೆಡಿ ಕೆಲಸಕ್ಕೆ ಹೋಗ್ತಿರ್ತೀರಾ, ನಿಮ್ಗೆ ಬೇರೆ ಏನೋ ಬಿಸ್ನೆಸ್ ಇರುತ್ತೆ, ನಿಮ್ಗೆ ಅಲ್ಲಿ ಅರ್ನಿಂಗ್ ಇರೋದ್ರಿಂದ ಆ ಮಗು ಸಾವಿನ ಮೇಲೆ ನಾವು ಡಿಪೆಂಡ್ ಆಗೋ ಕೆಲಸ ಇರೋದಿಲ್ಲ. ಆದ್ದರಿಂದ ನಾವು ಇದನ್ನು ಫಸ್ಟ್ ಆಫ್ ಆಲ್ ಅವಾಯ್ಡ್ ಮಾಡಲೇಬೇಕು. ಅಂದರೆ ಎಮೋಷ್ನಲ್ ಆಗಿ ಯಾವತ್ತೂ ಇನ್ಶೂರೆನ್ಸ್ನ ತೊಗೊಬಾರ್ದು, ಪ್ರಾಕ್ಟಿಕಲ್ಲಾಗಿ ತೊಗೊಬೇಕು. ಒಂದು 5 ನಿಮಿಷ ಯೋಚನೆ ಮಾಡಿ, ನಾನಿಲ್ಲ ಅಂತಂದರೆ ನನ್ನ ಹೆಂಡತಿ ಮಕ್ಕಳು ಹೇಗಿರ್ತಾರೆ, ಇದೇ ರೀತಿ ಬದುಕಬಹುದಾ, ಇದೇ ರೀತಿ ಬದುಕಬಹುದು ಅಂತಂದರೆ ಆ ರೀತಿ ಇನ್ಶೂರೆನ್ಸ್ನ ನಾವು ತೊಗೊಬೇಕು. ಅದು ಪಾಸಿಬಲ್ ಓನ್ಲಿ ಥ್ರೂ ಪ್ಯೂರ್ ಟರ್ಮ್ ಪಾಲಿಸಿ. ಅಂದರೆ ನಾವು ದುಡ್ಡು ಕಟ್ತಾ ಹೋಗ್ತೀವಿ, ಅದರಿಂದ ರಿಟರ್ನ್ಸ್ ಏನೂ ಇರಲ್ಲ. ನಾವು ಬದುಕಿದ್ರೆ, ನಾವು ಸತ್ತರೆ ಮಾತ್ರ ದುಡ್ಡು ಬರುತ್ತೆ. ಅದು ಪ್ಯೂರ್ ಟರ್ಮ್ ಪಾಲಿಸಿ, ಅದನ್ನು ಮಾತ್ರ ನಾವು ತೊಗೊಬೇಕು. ಸೊ ನಾವು ನೆಕ್ಸ್ಟ್ ಎಪಿಸೋಡಲ್ಲಿ ಯಾವ ರೀತಿ ಪ್ಯೂರ್ ಟರ್ಮ್ ಪಾಲಿಸಿನ ತೊಗೊಬೇಕು, ಯಾವುದನ್ನು ತೊಗೊಂಡ್ರೆ ನಮಗೆ
ನಮ್ಮ ಮೇಲೆ ಡಿಪೆಂಡ್ ಆಗಿರೋರಿಗೆ ಒಂದು 20 ವರ್ಷ ನಾವು ಹೇಗೆ ಅವ್ರನ್ನ ಕವರ್ ಮಾಡ್ಬೋದು ಅನ್ನೋದನ್ನು ನಾವು ಯೋಚನೆ ಮಾಡೋಣ. ಪ್ಯೂರ್ ಟರ್ಮ್ ಪಾಲಿಸಿ ಜನರಲಿ ಕಾಸ್ಟ್ ಎಫೆಕ್ಟಿವ್, ಅದ್ರ ಜೊತೆಗೆ ಇಟ್ ಗಿವ್ಸ್ ಯು ಎ ವೆರಿ ಗುಡ್ ಕವರೇಜ್. ದಟ್ ಈಸ್ ವಾಟ್ ವಿಲ್ ಹ್ಯಾವ್ ಟು ಲುಕ್ ಅಟ್ ಇಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಾನು ಸೆಬಿ ರಿಜಿಸ್ಟರ್ಡ್ ಅನಲಿಸ್ಟ್ ಅಲ್ಲ, ಅದ್ರ ಜೊತೆಗೆ ನಾನು ಸರ್ಟಿಫೈಡ್ ಪ್ಲ್ಯಾನರ್ ಅಲ್ಲ. ಇಟ್ ಜಸ್ಟ್ ದಟ್ ನನ್ನ ಎಕ್ಸ್ಪೀರಿಯನ್ಸ್ನ ನಾನು ಶೇರ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ಕಮಿಂಗ್.